ನರೇಂದ್ರನ ಮನದಲ್ಲಿ ಕರುಣೆ ಉಕ್ಕಿ ಬರುತ್ತೆ. ಕರುಣೆ ಉಕ್ಕಿ ಬಂದು ಕೂಡಲೇ ನಾನು ಏನನ್ನು ಸಹಾಯ ಮಾಡಲಿ ಇವರಿಗೆ ಎಂಬ ಮನೋಭಾವ ಅವರ ಮನಸ್ಸಲ್ಲಿ ಬರುತ್ತೆ. ಬಂದಾಗ ಕೋಣೆ ಬಿದ್ದು ನಾಲ್ಕು ಕಡೆ ನೋಡಿದಾಗ ಕಣ್ಣು ಹಾಯಿಸಿದಾಗ ಒಂದು ಪೆಟ್ಟಿಗೆಯನ್ನು ಕಾಣಿಸುತ್ತೆ. ಆ ಪೆಟ್ಟಿಗೆ ಬೀಗವನ್ನು ಹಾಕಿರೋದಿಲ್ಲ. ಆ ಪೆಟ್ಟಿಗೆ ತನ್ನ ತಾಯಿಯದ್ದೇ ಆಗಿರುತ್ತೆ. ಆವಾಗ ಆ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿರುವಂತಹ ವಸ್ತುಗಳನ್ನು ನೋಡ್ತಾರೆ. ಎಂತ ಕರುಣಾಮಯಿ, ಇಂಥ ಪುಟ್ಟ ಬಾಲಕನ ಹೃದಯ ಇಷ್ಟು ಕರುಣಾಮಯಿ, ಅಬ್ಬಬ್ಬಾ ಸಾರ್ಥಕವಾಯಿತು ಭಿಕ್ಷಾಂದೇಹಿ ಅಂತ ಅಂದ್ಕೊಂಡು ಮತ್ತೆ ಮುಂದೆ ಸಾಗ್ತಾರೆ. ನೋಡಿ ಮಕ್ಕಳೇ, ಈ ಕಥೆಯಿಂದ ಗಳಿಸ್ಕೊಳ್ಳೋದು. ಈಗ ನೀವು ಪುಟ್ ಮಕ್ಕಳಿದ್ದೀರಲ್ವಾ, ಈಗ ನಿಮಗೆ ಕರುಣೆ ಬರ್ಬೇಕಂದ್ರೆ ಹೇಗೆ ಇದು ಅಂತ ಯೋಚನೆ ಮಾಡೋಣ. ನಾನು ಹೇಳ್ತಾ ಇರೋದು ನಿಮಗೆ ಕಣ್ಮುಚ್ಚಿ ಅಂತ ಹೇಳಿದ್ದೀನಿ. ನಿಮಗೆ ಕಣ್ಮುಚ್ಚಿ ಅಂತ ಯಾಕೆ ಉದ್ದೇಶ ಅಂತಂದ್ರೆ, ನಾನು ಹೇಳ್ತಿರೋದನ್ನ ನೀವು ಅನುಭವಕ್ಕೆ ತಗೋಬೇಕು. ಎಷ್ಟೊಂದು ಕಥೆಗಳನ್ನ ಕೇಳಿರ್ತೀರಾ, ಆದರೆ ನಿಮಗೆ ಅನುಭವಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಕಣ್ಣು ಮುಚ್ಚಿ ಕೂರಿಸ್ತಿರೋದು. ದಯವಿಟ್ಟು ನಾನು ಹೇಳ್ತಿರೋ ಅಂಥದನ್ನ ನೀವು ಮನದಲ್ಲಿ ಇಟ್ಕೋಬೇಕು, ಕಣ್ ತೆಗಿಬಾರ್ದು.